ನಿಗಮ ಮಂಡಳಿ ಬೇಗ ಮಾಡಿ ಅಂತ ಶಾಸಕರ ಒತ್ತಡವೂ ಇದೆ. ಮೊದಲ ಹಂತದಲ್ಲಿ ಶಾಸಕರು, ನಂತರ ಕಾರ್ಯಕರ್ತರಿಗೆ ಅವಕಾಶ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲ ಹಂತದಲ್ಲಿ ಶಾಸಕರಿಗೆ ಅವಕಾಶ ಕೊಡಲಾಗುತ್ತೆ, ನಂತರ ಕಾರ್ಯಕರ್ತರಿಗೂ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರು. ಸಿಎಂ ಡಿಸಿಎಂ ವರ್ಕಿಂಗ್ ಕಮಿಟಿ ಮೀಟಿಂಗ್ ಹೋಗಿದ್ದಾರೆ. ಕಮಿಟಿಯಲ್ಲಿ ಸಿಎಲ್ಪಿ ಲೀಡರ್, ಕೆಪಿಸಿಸಿ ಅಧ್ಯಕ್ಷರು ಇರುತ್ತಾರೆ. ಜೊತೆಗೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗಬಹುದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಆದಷ್ಟು ಬೇಗ ನಿಗಮ ಮಂಡಳಿಗಳು ಫೈನಲ್ ಆಗಬೇಕು ಅಂತ ಶಾಸಕರ ಒತ್ತಡವೂ ಇದೆ. ಹಾಗಾಗಿ ಬಹಳ ಬೇಗ ನಿಗಮ ಮಂಡಳಿ ಫೈನಲ್ ಆಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನೀಡಿದ್ದಾರೆ. ಮೀಟಿಂಗ್ ಕರೆದಿದ್ದಾರೆ. ಅವರು ಪಿಸಿಸಿ ಪ್ರೆಸಿಡೆಂಟು ಮತ್ತು ಸಿಎಲ್ಪಿ ಲೀಡರು ಇಬ್ಬರು ಕೂಡ ಅವರು ವರ್ಕಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಹಾಗಾಗಿ ವರ್ಕಿಂಗ್ ಕಮಿಟಿಗೆ ಅವರು ಭಾಗವಹಿಸೋದಕ್ಕೆ ಹೋಗ್ತಿದ್ದಾರೆ. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಬರಬಹುದು. ಅಷ್ಟು ಬಿಟ್ರೆ ಬೇರೆ ಏನು ಬಹುಶಃ ಇರಬಹುದು ಅಂತ ಕಾಣಿಸುತ್ತೆ. ಯಾಕಂದ್ರೆ ನಾವು ಎಲ್ಲ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ, ಬೇಗ ನಿಗಮ ಮಂಡಳಿ ಬೇಗ ಮಾಡಿ ಅಂತ ಹೇಳಿ. ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಧಿವೇಶನದಲ್ಲಿ ಆಗುವಂತ ಸಂದರ್ಭದಲ್ಲಿ ಕೂಡ ಸಿಎಲ್ಪಿನಲ್ಲಿ ಕೂಡ ಕೇಳಿದ್ದಾರೆ. ಹಾಗಾಗಿ ಬೇಗ ಮಾಡಬಹುದು ಅಂತ ಕಾಣಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.